ಹೋಗ್ಲಿ. ನಾ ಪ್ರೀತಿ ಮಾಡಿದ ಹುಡುಗಿಗೆ ಹೆದರೋದು ಬಂದೈತಿ. ಯಾಕಂದ್ರ ಕೇಳ್ದ ಕರೆನ್ಸಿ ಹಾಕ್ಬೇಕು, ಫೋನ್ ಪೇ ಮಾಡ್ಬೇಕು, ಓಲೆ ಕೊಡಿಸ್ಬೇಕು, ಬಟ್ಟೆ ಕೊಡಿಸ್ಬೇಕು, ಗೆಜ್ಜೆ ಕೊಡಿಸ್ಬೇಕು. ಕೊಟ್ಟ ನಂಗೆ ಬೇಜಾರು ಬಂದು ಹೋಗೈತಿ ನೋಡಿ. ಆ ಬಡ್ಡಿ ಮಕ್ಕಳು 3 ಜನ ಇದ್ದಾರ. ಆ ನಂದು ಪೊಕ್ಕ, ಆ ವಿಜೇಂದ್ರ, ಆ ನವೀನ್ ಬೋಯಿ. ಆಕೆ ಹಿಂದೆ ಬಿದ್ದಾರ ಅಂತ ಹೇಳಿ ಇವ್ರು ಬಾಳ್ ಮಸ್ತಿ ಮಾಡಕತ್ತಾರ. ಬೇರೆ ಯಾರು ಲವ್ ಮಾಡಿದ್ರೆ ಈ ಬಡ್ಡಿ ಮಕ್ಕಳು ಅವ್ರಿಗೆ ಹೊಡ್ಕೊಂಡು ಹೋಗಿ ಹೊಡೆದ ಕಟ್ಟಾಕ್ತಿದ್ರು. ಈಕೆಗೆ ಎತ್ತಾಕೊಂಡು ಹೋಗಿ ನಿನ್ ಲವರ್ ಅಂತ ಹೇಳ್ತಿದ್ರು. ಏನೋ ನಾ ಲವ್ ಮಾಡ್ತಿದ್ದ ಸುಮ್ಮನೆ ಇದ್ದಾರ. ಅಲ್ಲ ಎಷ್ಟೋ ತಾತ ಈಕೆ ನನಗೆ ಸಿಗ್ತೀನಿ ಅಂತ ಕರೆದವಳು ನೋಡಿ, ಇನ್ನೂ ಅವ್ರಿಗೆ ಬಂದಿಲ್ಲ. ಎಲ್ಲಿಗೆ ಹೋಗ್ಲಿ, ಇವತ್ತೊಂದು ಕೈ ನೋಡೇ ಬಿಡ್ತೀನಿ, ಆಕೆ ಬರ್ಲಿ. ಹಣ್ಣು ಬೇಕೇನ್ರಿ? ಹಣ್ಣು ರೇ, ನಿನ್ನ ಹಣ್ಣಿನ ಮನೆ ಹಾಳಾಗಿ ಹೋಗ್ಲಿ. ಅಲ್ಲ ಅವಾಗಲೇ ಬರ್ತೀನಿ ಅಂತ ಹೇಳಿದ್ರು, ಈಗ ಬರಕತ್ತಿಲ್ಲ. ಎಲ್ಲಿಗೆ ಹೋಗಿದೆ ಅಂತೀನಿ? ಅಯ್ಯೋ, ಏನ್ ಮಾಡುದು ಮಾರಾಯ, ನನಗೇನು ಒಬ್ರ ಇಬ್ರ ಸಾಕಷ್ಟು ಮಂದಿ ಅದಾರ. ಎಲ್ರಿಗೂ ಹಣ್ಣು ಕೊಟ್ಟು 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 ಸಾಕಾಗ್ಬಿಡ್ತು. ಹೌದು, ಅರ್ಜೆಂಟ್ ಬಾ, ಏನೋ ವಿಷಯ ಐತಿ ಅಂದಿದ್ದಲ್ಲ, ಏನದು? ಹಂಗೆಲ್ಲ ಕೊಡಕ್ ಹೋಗ್ಬೇಡ. ಈಗಿನ ಮಕ್ಕಳು ಕೆಲಸ ಇಲ್ದ ಅಂಗಡಿ ಹತ್ರ ಕುಂತಿರ್ತಾರ. ಹೋಗೋ ಬರೋ ಹುಡುಗಿಯರನ್ನ ಕಣ್ಣಿಂದನೇ ಸ್ಕ್ಯಾನ್ ಮಾಡ ಒಳಗಿಂದು ಹೊರಗಿಂದು ಮಾತಾಡ್ತಾರ. ನೀನೇನಾದ್ರೂ ಕೈಗೆ ಸಿಕ್ಕಿದ್ಯೋ ಮುರಾ ಬಟ್ಟಿ ಮಾಡ್ಬಿಡ್ತಾರ. ಅದಿರ್ಲಿ ಅಂದಂಗ ಹೆಂಗ ನಡೀತಿದೆ ನಿನ್ನ ಹಣ್ಣಿನ ವ್ಯಾಪಾರ? ಬಾರಿ ಚಂದ ನಡೆಯಕತ್ತೈತ್ ನೋಡಪ್ಪ. ಸಣ್ಣ ಹುಡುಗರಿಂದ ಹಿಡ್ದು ಇಂದು ನಾಳೆ ಗೋರಿಗೋಗೋ ಮುದುಕರವರೆಗೂ ಭಾರಿ ಮಸ್ತ್ ವ್ಯಾಪಾರ ನಡೆಯಕತ್ತೈತಿ. ನನಗಂತೂ ಹಣ್ಣು ಕೊಟ್ಟು 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 ಸುಸ್ತಾಗಿ ಹೋಗ್ಬಿಟ್ಟೈತಿ ನೋಡಲ್ಲ. ಹಂಗೆಲ್ಲ ಕೊಡಕ್ ಹೋಗ್ಬೇಡ. ಅಂದ ಮತ್ತೆ ಒಂದು ವಿಷಯ ಕೇಳ್ಬಿಡ್ರಿ, ನೀನು ಯಾವುದೋ ಸಂಗೀತ ಕಲಿಯಾಕ ಹೊಂಟಿದ್ದೆ ಅಂತೀಯಲ್ಲ? ಹೌದೌದು, ನನಗೆ ಸಂಗೀತ ಅಂದ್ರ ಬಹಳ ಪ್ರೀತಿ. ಅದಕ್ಕ ಸಂಜೆ ಟೈಮ್ನ್ಯಾಗ ಕಲಿಯಕ್ ಹೋಗ. ಇವತ್ತು ನೀನು ಲವ್ ಮಾಡ್ತಿದ್ದಿ, ನಾಳೆ ನೀ ನನ್ನ ಮದುವೆ ಆಗೋಳು. ನನ್ನ ಪರ್ಮಿಷನ್ ಇಲ್ಲದ ಅವ್ರು ಕೂಡ ಸಂಗೀತ ಕಲಿಯಾಕ ಹೊಂಟಿಯಲ್ಲ. ಅವ ಯಾರು ಗೊತ್ತೇನ? ಮೊದ್ಲ ಒಂದು ಪೆಟ್ಕಿ ಹಿಡ್ಕೊಂಡು ಊರು ಸುತ್ತೋ ಸಂಗೀತ ಮಾಡ್ತಾವ. ಅವನಿಗೆ 4 ಜನ ಮಕ್ಕಳು ಇಟ್ಕೊಂಡು ಸಂಗೀತ ಕಲಿಸ್ತಾನ. ಅವನ ಹತ್ರ ಹೋಗೋ ಸಂಗೀತ ಕಲಿಸ್ತಾನ. ಅವ ಯಾವ್ದಾದ್ರು ಸಿನಿಮಾ ಡೈರೆಕ್ಟರ್ ಮಾಡ್ಯಾನ, ಅದೇ ಯಾವ್ದಾದ್ರು ನಾಟಕದಾಗ ಮ್ಯೂಸಿಕ್ ಬಾರ್ಸನ. ನೀನು ತಲೆ ಕೆಟ್ಟೈತಿ ಅವನ ಜೊತೆ ಸಂಗೀತ ಮಾಡಕ್. ಇಂದಿಲ್ಲ ನಾಳೆ ಬಾರಿಸ್ತಾನ ಬಿಡು, ಯಾಕೆ ತ್ರಾಸ್ ತಗೊಂತಿ? ಸರಿಯಾಗಿ ಹೌದು, ಪಾಪ ಏನೋ ಹೇಳ್ಯಾನ ಅಂತ ಹೋಗ್ತೀನಪ್ಪ. ನಿನಗೆ ಹೇಳಲಾರ್ದ ಹೋದೆ ಅಂತ ಹೇಳಿ ಕೋಪ ಮಾಡ್ಕೋಬೇಡ ನನ್ನ ರಾಜ. ಮನಸ್ಸಿಗೆ ಬೇಜಾರಾಗಿದ್ರೆ ಐ ಆಮ್ ಸಾರಿ. ನೋಡ್ರಿ, ಎಷ್ಟು ಸಿಟ್ಟಿದ್ರು ಕೂಡ ಒಂದೇ ನಿಮಿಷದಾಗ ಮಂಗ ಮಾಯ ಮಾಡ್ಬಿಡ್ತಾರೆ. ಏನ್ ಶಕ್ತಿ ಕೊಟ್ಟಂತ ದೇವ್ರ ಮಗ ಅಂತೀನಿ. ಅಲ್ಲ ಇವ್ರು ಹುಡುಗಿಯರ ಏನಾದ್ರೂ ನಾವು ಕರ್ಗಾ ಬಿಡ್ತೀವಿ. ಮತ್ತೆ ನಾವು ಏನ್ ಮಾಡುದ್ರಿ? ಅಲ್ಲ ಅಂದಂಗ ಈಗ ಏನ್ ಮಾಡಕತ್ತೀನಿ ನಾನು? ಏನಿಲ್ಲ, ಹಣ್ಣಿನ ವ್ಯಾಪಾರ ಮಾಡ್ಬೇಕು. ನನಗೂ ಅವರು ಇವರು ಬಹಳ ಮಂದಿ ಬರ್ತಿರ್ತಾರ. ಅಡ್ಡಾಡಿ 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 ಸುಸ್ತಾಗ್ಬಿಟ್ಟೈತಿ. ಒಂದ್ ಕೆಲ್ಸ ಮಾಡು, ನೀ ಹೆಂಗು ಫ್ರೀ ಇರ್ತಿಯಲ್ಲ, ಸಂಜೆ ಟೈಮ್ನಾಗ ಮನೆಗ್ ಬಂದು ಒಂದ್ ಇಂಜೆಕ್ಷನ್ ಮಾಡಿ ಹೋಗು. ನಿಮ್ ಮನೆ ಕರೆದ್ರ ನಾನು ಕೊಡ್ದಿ ಇರ್ತೀನ ನೋಡು. ಮನೆಯಾಗ ಕರೆದ್ರೆ ನನ್ಗೆ ಆರಾಮ್ ಆಗ್ತೈತಿ. ನಿಧಾನವಾಗಿ ಕೊಡ್ತೀನಿ ಇಂಜೆಕ್ಷನ್. ಏನ್ ಅವಸರ ಇಲ್ಲ, ಸಮಾಧಾನವಾಗಿ ಮಾಡೋಗು. ಏನ ಅಷ್ಟೇನ್ ಹತ್ರ ಇಲ್ಲ ನೋಡ. ನಾನು ಕೂಡ ಇಂಜೆಕ್ಷನ್ಗ ಹಿಂದೆ ಯಾರು ಕೊಟ್ಟಿರ್ಬಾರ್ದು, ಮುಂದೆನೂ ಯಾರು ಕೊಡಬಾರ್ದು, ಹಂಗ ಕೊಡ್ತೀನಿ. ಹೌದು, ಮತ್ ರಾತ್ರಿ ಎಲ್ಲ ಏನ್ ಮಾಡಕತ್ತಿದ್ದಿ? ಅದನ್ನ ಕನ್ವರ್ಸ್ತಿದ್ದೀನಿ ನಿನ್ನ ಹೆಸರಿನಾಗ. ಅದೇ ಬಿಡಿ. ಈಗ ನೀನು ಸಿಕ್ಕಿ ಬಂದಿಲ್ಲ. ಇವತ್ತ ನಾನು ಖುಷಿಯಿಂದ ಹೋಗಿ ಒಂದು ಮಾರ್ಕೆಟ್ ಹೋಗಿ ಸಂತೆ ತೋರಿಸಿ ಸಿನಿಮಾ ತೋರಿಸಿ ಆಮ್ಯಾಗ ನಿನ್ಗ ಏನ್ ಬೇಕಾದ್ರೆ ಕುಲ್ಪಿ ಗಿಲ್ಪಿ ಎಲ್ಲಾ ಕುಡಿಸ್ತೀನಿ. ಹೆಂಗ ಬರೀ ಕುಲ್ಪಿ ತಿನ್ಸಕ್ ಇಲ್ಲಿಂದ ಹೋಗ್ಬೇಕಲ್ಲ? ನೋಡಪ್ಪ, ನಾ ಶಿಸ್ತು ಬಜಾರ್ ಮಾಡಿಸ್ತೀನಿ ಒಂದು ಹೊಟ್ಟ ಬರೋಕೆ. ಅದಿರ್ಲಿ ಬಿಡು. ಅನ್ನಂಗ ನಂಗೆ ಬಹಳ ನೆನ್ಪಡಕತ್ತೈತಿ ನಿನ್ ಜೊತೆ ಮತ್ತು ಕುಣಿವ ಅಂತ ಒಂದು ಕುಣಿಸ್ಲ ಮತ್ತೆ.